ಇವತ್ತೇನು ಪ್ರತಿಭಟನೆ ಹಮ್ಮಿಕೊಂಡಿರ್ತಕ್ಕಂಥ ವಿಷಯ ಏನಪ್ಪ ಅಂದ್ರೆ ಮಲ್ಲಿಕಾರ್ಜುನ ಮುತ್ತನ ಬಗ್ಗೆ ಸುಳ್ಳು ಆರೋಪ ಮಾಡಿ ಏನೊಂದು ಪೋಕ್ಸೋ ಕೇಸ್ ಮಾಡ್ಯಾರ. ಅದು ಮಕ್ಕಳ ಆಯೋಗದವರಿಂದ ಮಾಡಿಸ್ಯಾರ. ಅಲ್ಲಿ ಕಾಣದ ಕೈಗಳು ಭಾಳಷ್ಟು ಮಂದಿ ಪಟ್ಟಭದ್ರ ಹಿತಾಸಕ್ತಿಗಳು ಮಲ್ಲಿಕಾರ್ಜುನ ಮುತ್ತನ ಹೇಳಿಕೆಯನ್ನು ಸಹಿಸಲಾರದೆ ಅದನ್ನು ಮಾನಸಿಕವಾಗಿ ಹಿಂಸೆ ಮಾಡಬೇಕು. ಆ ಮಠದ ಎತ್ತರಿಗೆ ಬೆಳಿಲಕತ್ತದ, ಆ ಮಠ ಬೆಳಿಗೊಳ್ಬಾರ್ದು ಅನ್ನೋದು ಭಾಳಷ್ಟು ಮಂದಿ ಅಲ್ಲಿ ಕೆಲವು ಮಂದಿ ದುಷ್ಟರು ಅದಕ್ಕೆ ಗಂಟು ಬಿದ್ದಾರೆ. ಇವತ್ತು ಸತ್ಯ, ಇವತ್ತು ಯಾರೇ ಮಕ್ಕಳಲ್ಲಿ ಈ ಸಮಾಜದಲ್ಲಿ ಹೆಂಗೆ ವ್ಯವಸ್ಥಿತ ಈ ಸಮಾಜ ಹೆಂಗಾಗ್ಯದಪ್ಪ ಅಂತಂತಂದ್ರೆ ಅಲ್ಲ, ಒಂದು ಸಣ್ಣ ಮಕ್ಕಳಿಗೆ ಮುದ್ದಾಡಬಾರ್ದ, ಮಕ್ಕಳು ತಮ್ಮ ಮಕ್ಕಳಿಗೆ ನಾವು ಮುದ್ದಾಡಿದ್ರೆ ಒಂದು ಕೇಸ್ ಮಾಡ್ತಕ್ಕಂಥ ಕಾಲ ಬಂದದ. ಈ ಕಾಲ ಹಂಗೆ ಬಂದದ. ಇಂಥ ಸಂದರ್ಭದಾಗ ಅವರು ಮತ್ತು ಗುರುಗಳ ಬಳಿ ಅವ್ರ ಮಕ್ಕಳು ತಮ್ಮ ತಾತ ಅಂತದ ಹುಡುಗಿ ಅಂಥ ವ್ಯವಸ್ಥಿತ ಇಂಥ ಸಮಯದಲ್ಲಿ ಯಾರು ಅವ್ರ ತಾಯಿ ತಂದೆ ಅವರೇ ಸ್ಟೇಟ್ಮೆಂಟ್ ಕೊಟ್ಟಾರ. ಅವ್ರ ತಾಯಿ ತಂದಿನ ಹೇಳ್ತಾರೆ, ನಾವು ಮುತ್ಯಾರ ಬಳಿ ನಮ್ಮ ಮಗಳದ್ದು ಬರ್ತಡೇ ಇತ್ತು, ಮಗಳಿಗೆ ಆರಾಮಿರಲಿಲ್ಲ ಮುತ್ತನ ಬಳಿ ಅಜ್ಜನ ಬಳಿ ಬಂದಮೇಲೆ ಆರಾಮಾದ ಮ್ಯಾಗ ನಾವು ಪ್ರೀತಿಲಿಂದ ಬರ್ತಡೇ ಸಲುವಾಗಿ ಕೇಕ್ ಕಟ್ ಮಾಡೋ ಸಲುವಾಗಿ ಅಪ್ಪಾಜಿ ಸ್ವಲ್ಪ ಎತ್ತಿಗಂಡು ಸ್ವಲ್ಪ ಮುದ್ದು ಮಾಡ್ರಿ ಅಂತ ಸಲುವಾಗಿ ನಾವೇ ಮುದ್ದು ಮಾಡ್ಲಿಕ್ಕೆ ಕೊಟ್ಟಿವಿ ಅವ್ರ ಕೈಯಾಗ. ಅಂಥದನ್ನು ಈ ಕಿಡಿಗೇಡಿಗಳು ಏನು ಇದು ಇದ್ರಾಗ ಇನ್ಸ್ಟಾಗ್ರಾಮ್ದಾಗ ಪಾಪ ಅವರೇ ಹಾಕ್ಕೊಂಡಾರ, ತಾಯಿ ತಂದಿನೇ ಹಾಕ್ಕೊಂಡಾರ, ಬೇರೆ ಯಾರಿಲ್ಲ. ಅದನ್ನು ತಿರುಗಿಸಿ ಆ ಕೂಸಿಂದು ಅದನ್ನು ತಿರುಗಿಸಿ ಕೆಲವು ಕಿಡಿಗೇಡಿಗಳು ಈ ಏನು ಮಾಡ್ತಾರೆ ಸೋಷಿಯಲ್ ಮೀಡಿಯಾದಾಗ ಭಾಳಷ್ಟು ಮಂದಿ ಏನದಪ್ಪ ಅಂತಂದ್ರೆ ವೈರಲ್ ಮಾಡಿ ಮುತ್ತರಿಗೆ ಏನಪ್ಪ ಅಂದ್ರೆ ಹರಾಸ್ಮೆಂಟ್ ಮಾಡ್ಯಾರ. ಈಗ ಇದೇನು ಗುಲ್ಬರ್ಗ ಜಿಲ್ಲೆಯಲ್ಲಿ ಮಾಡಿವಿ, ಈ ಮುಂದೆ ಬರೋದನ್ನು ಇನ್ನೂ ಒಂದು 3-4 ದಿನದಾಗ ಮತ್ತೆ ನಾವು ಡೇಟ್ ತೊಗೊಂಡು ನಿಮ್ಮ ಮಾಧ್ಯಮದಲ್ಲಿ ಕರೆಸಿ ಯಾದಗಿರಿ ಜಿಲ್ಲೆದಾಗ ನಮ್ಮ ಜಿಲ್ಲೆದಾಗ ಮಾಡಿದ್ದಲ್ದ ಇಡೀ ಕರ್ನಾಟಕ ರಾಜ್ಯ ತುಂಬ ಎಲ್ಲ ಕಡೆಗೆ ಇವತ್ತು ಮುತ್ತನ ಭಕ್ತರು ಅಪಾರವಾಗಿ ನಾವು ಭಾಳ ಮಂದಿ ಗೊತ್ತಿಲ್ಲ. ಈಗ ಓಳುಣಿ ಇರೋದ್ರಿಂದ ನಾಳೆ ನಾಡ್ದು ಓಳುಣಿ ಇರೋದ್ರಿಂದ ಭಾಳ ಮಂದಿ ಗೊತ್ತಿಲ್ಲ. ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಇನ್ನೂ ದೊಡ್ಡ ಮಟ್ಟದಾಗ ಇಡೀ ಕರ್ನಾಟಕ ರಾಜ್ಯ ತುಂಬ ಹೋರಾಟ ಮಾಡ್ತೀವಿ. ಇದು ಇಲ್ಲಿಗೆ ಬಿಡಲ್ಲ. ಯಾರು ಈ ಮಕ್ಕಳ ಆಯೋದವ್ರು ಕೇಸ್ ಏನು ಮಾಡ್ಯಾರ, ದಾಖಲೆ ಮಾಡ್ಯಾರ, ಅವ್ರಿಗೆ ಮಾನ ಮತ್ತು ಮುಖೋದ್ಯಮ ಹಾಕ್ತೀವಿ ಕೇಸ್. ನಾವು ಅವ್ರಿಗೆ ಬಿಡಲ್ಲ. ಅವ್ರಿಗೆ ಏನು ಸುಳ್ಳು ಮುಂದೆ ಬೇರೆಯವ್ರಿಗೆ ಈ ಥರ ಮಾಡಬಾರ್ದು. ಮುಂದೆ ಬೇರೆಯವ್ರಿಗೆ ಈ ಥರ ಮಾಡಬಾರ್ದು. ಅವ್ರಿಗೆ ಏನದಪ್ಪ ಅಂತಂದ್ರೆ ಅವ್ರಿಗಿನ ಮನೆಗೆ ಅವ್ರಿಗಿನ ಮಕ್ಕಳು ಅವೋ ಇಲ್ಲ ಗೊತ್ತಿಲ್ಲ. ಇದನ್ನು ಮಾಡಿದವ್ರಿಗೆ ಮಕ್ಕಳಿದ್ರೆ ಅವರು ಮಾಡಲ್ಲ, ಮಕ್ಕಳಿಲ್ಲಾರ್ದಾರ ಈ ಕೆಲಸ ಮಾಡ್ತಾರೆ. ಇಲ್ಲ ನಾಳೆ ಅಕ್ಕ ತಂಗಿ ತಾಯಿ ಸಂಬಂಧಗಳೇ ಹೋಗಿಬಿಡ್ತಾವೆ. ಇಂಥವು ಕಿಡಿಗೇಡಿ ಕಾಲದಾಗಲಿಂದರೆ ಅಕ್ಕ ತಮ್ಮ ತಾಯಿ ತಂಗಿ ಅಂತಕ್ಕಂಥ ಬಾಂಧವ್ಯ, ಈ ಬಾಂಧವ್ಯಕ್ಕೆ ಕಿಮ್ಮತ್ತಿಲ್ಲ ಮಾಡಿಬಿಟ್ರೆ ಈ ಜನ ವ್ಯವಸ್ಥಿತವಾಗಿ. ಅದಕ್ಕೆ ನಾವು ಹೇಳೋದಿಷ್ಟೇ, ಇದನ್ನ ಈಗ ಇಲ್ಲಿಗೆ ಕೈ ಬಿಡಲಿಲ್ಲ ಅಂದ್ರೆ ಮುಂದೆ ಕೈ ಬಿಡಲಪ್ಪ ಅಂದ್ರೆ ಇಡೀ ಕರ್ನಾಟಕ ರಾಜ್ಯ ತುಂಬ ನಾವು ಉಗ್ರ ಹೋರಾಟ ಮಾಡ್ತೀವಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ನಾನು ಈ ಮಾಧ್ಯಮದ ಮುಖಾಂತರ. ನನ್ನ ಹೆಸರು ಮಾಧವಪ್ಪ ಸಾಲಿಮನಿ.